ಬೆಕ್ಕು ಅಡ್ಡ ಹೋದ್ರೆ ಅಪಶಕುನ, ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಹೋಗಬೇಕು, ಇಲ್ಲ ಅಂದ್ರೆ ನಾವು ಹೋಗೋ ಕೆಲಸ ಆಗೋದಿಲ್ಲ, ಇಲ್ಲ ಅಂದ್ರೆ ಏನಾದ್ರು ಅಪಾಯ ಆಗುತ್ತೆ ಅನ್ನೋ ಒಂದು ಭಯ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ನೋಡಿ, ನಾವು ಕೂಡ ಚಿಕ್ಕ ವಯಸ್ಸಲ್ಲಿ ಇದನ್ನ ತುಂಬಾ ಫಾಲೋ ಮಾಡ್ತಿದ್ವಿ. ಆದ್ರೆ ಯಾಕೆ ನಾವು ಬೆಕ್ಕು ಅಡ್ಡ ಹೋದ್ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ರೆ ಸರಿಯಾಗಿ ಇದಕ್ಕೆ ಯಾರು ತಿಳುವಳಿಕೆ ಹೇಳ್ತಾ ಇರಲಿಲ್ಲ. ಈ ವಿಷಯ ಅಂತ ಅಲ್ಲ, ಕೆಲವೊಬ್ರು ಹೇಳ್ತಾ ಇರ್ತಾರೆ ನೋಡಿ, ಮನೆ ಒಳಗಡೆ ಉಗುರು ಕಟ್ ಮಾಡಬಾರ್ದು, ಮತ್ತೆ ಬಾಗಿಲ ಮೇಲೆ ಸೀನ್ಬಾರ್ದು. ಯಾಕೆ ಅಂತ ಕೇಳಿದ್ರೆ ಇಲ್ಲ, ಆ ಥರ ಎಲ್ಲ ಮಾಡಬಾರ್ದು ಅಷ್ಟೇ, ಅವೆಲ್ಲ ಅಪಶಕುನ, ಅದರಿಂದ ಏನಾದ್ರು ಮನೆಗೆ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ನೀವೇನಾದ್ರು ಧಾರ್ಮಿಕರಾಗಿದ್ರೆ ಅಂದರೆ ದೇವರು ಭಕ್ತಿ ಇದರಲ್ಲಿ ತುಂಬ ನಂಬಿಕೆ ಇದ್ದರೆ ನಿಮಗೆ ಇಂಥ ವಿಷಯಗಳ ಬಗ್ಗೆ ಅರಿವು ಇರಲೇಬೇಕು. ಯಾಕೆಂದರೆ ನೋಡಿ, ಇವು ಹೆಚ್ಚಾಗಿ ಭಯವನ್ನು ಸೃಷ್ಟಿ ಮಾಡ್ತವೆ. ನಮಗೆ ಯಾವುದು ಗೊತ್ತಿರೋದಿಲ್ವೋ, ಯಾವುದ್ರ ಬಗ್ಗೆ ಗೊತ್ತಿರೋದಿಲ್ವೋ, ಇದೆ ಅಂತ ಅಲ್ಲ, ಯಾವ ವಿಷಯದ ಬಗ್ಗೆ ಗೊತ್ತಿರೋದಿಲ್ವೋ ಅವೆಲ್ಲವೂ ನಮ್ಮನ್ನು ಭಯ ಬೀಳಿಸ್ತವೆ. ಇವಾಗ ನೋಡಿ, ರೀಸನ್ನೇ ಗೊತ್ತಿರೋದಿಲ್ಲ. ಇವಾಗ ನಾವು ಸುಮ್ಮನೆ ಎಲ್ಲೋ ಬೈಕಲ್ಲಿ ಹೋಗ್ತಾ ಇರ್ತೀವಿ, ಏನಾದ್ರು ಬೆಕ್ಕಡ್ಡ ಹೋಯ್ತು ಅಂದರೆ ಇಲ್ಲ ನಿಲ್ಸು, ನಾವು ನಿಂತು ಹೋಗಬೇಕು. ಯಾಕೆ ಅಂತಂದ್ರೆ ಇಲ್ಲ, ಇದನ್ನೆಲ್ಲ ದೊಡ್ಡವರು ಹೇಳಿದ್ದಾರೆ, ಕರೆಕ್ಟ್, ದೊಡ್ಡವರು ಇದನ್ನೆಲ್ಲ ಮಾಡಿದ್ದಾರೆ ಸರಿ, ಆದರೆ ಅದಕ್ಕೊಂದು ಕಾರಣ ಇರುತ್ತೆ ಅಲ್ವಾ, ಅದನ್ನೇ ನಾವು ತಿಳ್ಕೊಬೇಕಲ್ವಾ. ಹಾಗಾಗಿ ಸ್ನೇಹಿತರೆ, ಇವತ್ತು ಈ ವಿಷಯದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಂಬಿಕೆಯಲ್ಲಿ ಭಯ ಇರಬಾರ್ದು. ನೋಡಿ, ನೀವೇನಾದ್ರು ಅಕಸ್ಮಾತ್ ಆಗಿ ನೀವು ಹೋಗ್ತಾ ಇರ್ಬೇಕಾದ್ರೆ ಒಂದು ಬೆಕ್ಕು ಅಡ್ಡ ಹೋಯ್ತು ಅನ್ಕೊಳ್ಳಿ, ನೀವು ಅದನ್ನ ಕ್ರಾಸ್ ಮಾಡಿದ್ರು ಅಂದ್ರೆ, ಅವತ್ತಿನ ಒಂದು ದಿವಸ ಯಾರಾದರೂ ನಿಮಗೆ ಸ್ವಲ್ಪ ಕಿರಿಕ್ ಮಾಡಿದ್ರು ಅಂದ್ರೆ, ಅಕಸ್ಮಾತ್ ರೋಡಲ್ಲಿ ಏನೋ ಒಂದು ಕಲ್ಲಿಂದ ಎಡವಿದ್ರೆ ಅಂದರೆ ಅವಾಗ ನೀವು ಭಾವಿಸ್ತೀರಾ, ಓ ಬೆಕ್ಕು ಅಡ್ಡ ಹೋಯ್ತು, ಅದಕ್ಕೆ ನಮಗೆ ಈ ಥರ ಆಗಿದೆ. ಅವತ್ತಿನ ಒಂದು ದಿವಸದಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಆಗಿರ್ತವೆ, ಬಟ್ ನೀವು ಅವುಗಳನ್ನು ಕೌಂಟ್ ಮಾಡೋದಿಲ್ಲ, ಇವುಗಳನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಯಾಕೆಂದರೆ ನೋಡಿ, ಮೈಂಡಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮಲ್ಲಿ ಹೋಗಿರುತ್ತೆ. ಓ ಹೌದು, ನಮಗೆ ಇವತ್ತು ಕೆಟ್ಟದ್ದು ಆಗೇ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನೋಡಿ, ನಮ್ಮ ಮೈಂಡ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ತಲೆಯಲ್ಲಿ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವೋ ಅವೆಲ್ಲವೂ ಹಾಗೇ ಕಾಣ್ತವೆ ಹೊರಗಿನ ಪ್ರಪಂಚ. ಇವತ್ತು ನಾವು ಇಲ್ಲಪ್ಪ ಬೆಕ್ಕು ಅಡ್ಡ ಹೋಯ್ತು, ನಮಗೇನಾದ್ರು ಕೆಟ್ಟದ್ದು ಆಗ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅಂದರೆ, ಒಂದು ಸಣ್ಣ ಕೆಲಸ ಆದರೂ ಕೂಡ ಅದು ನಮಗೆ ದೊಡ್ಡದಾಗಿ ಕಾಣುತ್ತೆ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿದಾಗೆ ಇನ್ನೂ ಆ ನಂಬಿಕೆ ನಮ್ಮ ತಲೆಯಲ್ಲಿ ಬಲವಾಗಿ ಕೂತ್ಕೊಳ್ಳುತ್ತೆ. ಆದರೆ ಅವತ್ತಿನ ಒಂದು ದಿವಸದಲ್ಲಿ ನೀವು ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿರ್ತೀರಾ, ತುಂಬ ಒಳ್ಳೆಯದು ಆಗಿರುತ್ತೆ, ಬಟ್ ನಿಮ್ಮ ಮೈಂಡ್ ಅವುಗಳ ಕಡೆ ಫೋಕಸ್ಸು ಆಗೋದಿಲ್ಲ. ಯಾಕಂದರೆ ನೀವು ಇದ್ರ ಮೇಲೆ ಬಲವಾಗಿ ನಂಬಿಕೆಯನ್ನು ಇಟ್ಟಿರ್ತೀರಾ. ಹಾಗಾಗಿ ಸ್ನೇಹಿತರೆ, ಯಾರಾದರೂ ಮನೇಲಿ ಏನಾದ್ರು ಹೇಳಿದರು ಅಂತಂದರೆ ಇಂಥವುಗಳ ಬಗ್ಗೆ ಪ್ರಶ್ನೆ ಮಾಡಬೇಕು. ಹೌದಾ, ಯಾಕೆ ಅದನ್ನು ಮಾಡಬಾರ್ದು, ಏನು ರೀಸನ್ನು ಅಂತ ಕೇಳಬೇಕು. ಅವ್ರನ್ನ ಕೇಳಿ ಅವುಗಳ ಬಗ್ಗೆ ತಿಳ್ಕೊಂಡ್ವಿ ಅಂದರೆ, ಅವುಗಳ ಬಗ್ಗೆ ಜ್ಞಾನ ಇತ್ತು ಅಂದರೆ ನಮ್ಮಲ್ಲಿ ಭಯ ಅನ್ನೋದು ಇರೋದಿಲ್ಲ. ಇವಾಗ ನೋಡಿ, ಇದು ಹೇಗೆ ಆಗ್ಬಿಟ್ಟಿದೆ ಅಂದರೆ ಒಂಥರ ಗಾಳಿ ಮಾತು ಥರ ಆಗ್ಬಿಟ್ಟಿದೆ. ಇದನ್ನು ನಮ್ಮ ತಂದೆಯವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮಗೆ ಹೇಳಿದ್ದಾರೆ, ನಮ್ಮ ತಂದೆಗೆ ಅವ್ರ ತಂದೆ ಹೇಳಿದ್ದಾರೆ, ಅವ್ರ ತಂದೆಗೆ ಅವ್ರ ತಂದೆ ಹೇಳಿದ್ದಾರೆ, ಇಲ್ಲ ನೀವು ಈ ಥರ ಮಾಡಬಾರ್ದು, ಬೆಕ್ಕು ಅಡ್ಡ ಹೋಯ್ತು ಅಂದರೆ ನಿಂತ್ಕೊಂಡು ಹೋಗಬೇಕು. ಇದು ಒಬ್ಬರಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ. ಇವು ಏನಂದರೆ ಕೆಲವೊಂದ್ಸಲಿ ಭಾವನಾತ್ಮಕವಾಗಿ ಕೂಡ ಕೆಲಸ ಮಾಡ್ತವೆ. ಓ, ನಮ್ಮ ತಂದೆಯವರು ಆ ರೀತಿ ಮಾಡಿದ್ದಾರೆ, ಅವ್ರು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿರ್ತಾರೆ, ನಾವು ಅವುಗಳನ್ನು ಫಾಲೋ ಮಾಡೋಣ. ಇವೇನು ಭಾವನಾತ್ಮಕವಾಗಿ, ತಿಳುವಳಿಕೆಯಿಂದ ಅಲ್ಲ, ಇದು ಭಾವನಾತ್ಮಕವಾಗಿ. ಹಾಗಾಗಿ ಆಲ್ಮೋಸ್ಟ್ ನಾವು ಓ ನಮ್ಮ ತಂದೆಯವರು ಮಾಡಿದ್ದಾರೆ, ತಾತ ಅವರು ಮಾಡಿದ್ದಾರೆ, ನಾವು ಅದೇ ಸಂಪ್ರದಾಯ ಫಾಲೋ ಮಾಡೋಣ ಅನ್ನೋ ಭಾವನಾತ್ಮಕವಾಗಿ ಮಾಡೋದಕ್ಕಿಂತ ಅದ್ರ ಬಗ್ಗೆ ಜ್ಞಾನವನ್ನು ಗಳಿಸಬೇಕು, ತಿಳುವಳಿಕೆಯನ್ನು ಗಳಿಸಬೇಕು. ಇಲ್ಲಾಂದ್ರೆ ನೋಡಿ, ನಾವು ಕೂಡ ನಮ್ಮ ಮಕ್ಕಳಿಗೆ ಕಳಿಸ್ತೀವಿ, ಅವ್ರ ಮಕ್ಕಳಿಗೆ ಕಳಿಸ್ತಾರೆ. ಅವ್ರು ಯಾವಾಗ ಬುದ್ಧಿವಂತರಾಗ್ತಾರೆ ಹೇಳಿ? ಇಂಥ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳಲ್ಲಿ ಭಯವನ್ನು ಸೃಷ್ಟಿ ಮಾಡಿದರೆ ಅವರು ಯಾವಾಗ ಜೀವನದಲ್ಲಿ ಮುಂದೆ ಬರ್ತಾರೆ? ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಾನು ನೋಡಿದಂಗೆ ಮನೆಯಲ್ಲಿ ಸಣ್ಣ ವಿಷಯಗಳೆಲ್ಲ, ಇಲ್ಲ ನೀನು ಅದು ಮಾಡಬಾರ್ದು, ಮನೆಗೆ ದರಿದ್ರ, ಅದು ಮನೆಗೆ ಅನಿಷ್ಟ, ಅದು ಯಾವುದೋ ಒಂದು ಅನಿಷ್ಟ ಆಗುತ್ತೆ ಅಂತ ಹೇಳಿ ಮನೆಯಲ್ಲಿರೋ ವ್ಯಕ್ತಿಗೆ ಮನಸ್ಸಿಗೆ ನೋವನ್ನು ಮಾಡ್ತಾರೆ. ಅಂದರೆ ನೋಡಿ, ಇಲ್ಲಿ ವ್ಯಕ್ತಿಗಿನ್ನ ಅವುಗಳ ಆಚರಣೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ನಾವಿಲ್ಲಿ ವ್ಯಕ್ತಿನ ಚೆನ್ನಾಗಿ ನೋಡ್ಕೋಬೇಕಾ ಅಥವಾ ಆಚರಣೆಗಳನ್ನ ಹೆಚ್ಚಾಗಿ ಫಾಲೋ ಮಾಡಬೇಕಾ? ಇವಾಗ ನಮ್ಮ ಮನೇಲಿ ಒಂದು ಶಾಂತಿ ನೆಮ್ಮದಿ ಇರಬೇಕು ಅಂತಂದ್ರೆ ಮನೆಯಲ್ಲಿರೋ ಮನಸ್ಥಿತಿಗಳು ಸರಿಯಾಗಿರ್ಬೇಕಾ, ಇಲ್ಲಾಂದ್ರೆ ಆಚರಣೆಗಳನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕಾ? ಹೌದು, ಒಳ್ಳೆ ಆಚರಣೆಗಳನ್ನ ನಾವು ಪಾಲಿಸ್ಬೇಕು, ಬೇಡ ಅಂತಲ್ಲ. ಇವಾಗ ನೋಡಿ, ನಮ್ಮ ಮನೆಗೆ ಯಾರಾದರೂ ಬಂದ್ರು ಅಂದ್ರೆ ಕೈಕಾಲು ತೊಳ್ಕೊಳ್ಳೋಕೆ ನೀರು ಕೊಡ್ತೀವಿ, ಅವ್ರಿಗೆ ಒಳ್ಳೆ ಉಪಚಾರ ಮಾಡ್ತೀವಿ. ಇವೆಲ್ಲ ಒಳ್ಳೆ ಆಚರಣೆಗಳು. ನೋಡಿ, ಯಾವುದು ನಮ್ಮಲ್ಲಿ ಪ್ರೀತಿ ವಿಶ್ವಾಸವನ್ನ ಉಂಟು ಮಾಡುತ್ತೋ, ನಮ್ಮ ಸಂಬಂಧವನ್ನ ಬಲವಾಗಿಡುತ್ತೋ ಅಂತ ಆಚರಣೆಗಳನ್ನ ನಾವು ಮಾಡಬೇಕು. ಆದರೆ ಯಾವುದು ನಮ್ಮಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಾವೋ ಅಂಥವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅವುಗಳನ್ನು ಆಚರಿಸಬೇಕು. ಹಾಗಾಗಿ ಸ್ನೇಹಿತರೆ, ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ಹೇಳಬೇಕಾದ್ರೆ ಇಂತಿಂಥ ವಿಷಯಗಳನ್ನು ಮಾಡಬಾರ್ದು ಅಂತಂದು ಹೇಳಬೇಕಾದ್ರೆ ಅದನ್ನು ಯಾಕೆ ಮಾಡಬಾರ್ದು ಅನ್ನೋದ್ರೂ ಕೂಡ ತಿಳಿಸಿ, ಅವ್ರಿಗೂ ಅದ್ರ ಬಗ್ಗೆ ಜ್ಞಾನ ಇರಲಿ. ಈ ಬೆಕ್ಕು ಅಡ್ಡ ಹೋದರೆ ಯಾಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗಬೇಕು? ಈ ನಂಬಿಕೆ ಹೇಗೆ ಉಟ್ಕೊಂತು ಅಂದರೆ ನೋಡಿ, ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಜನರು ಎತ್ತಿನ ಗಾಡೀಲಿ ಪ್ರಯಾಣ ಮಾಡ್ತಿದ್ರು. ಅವಾಗೆಲ್ಲ ನಾವು ಈಗ ಹೋಗ್ತೀವಲ್ಲ ಆ ಥರ ರೋಡು ಇರಲಿಲ್ಲ, ಒಂಥರ ಕಚ್ಚಾ ರೋಡ್ ಇತ್ತು, ಮತ್ತೆ ಕಾಡು ಒಳಗಡೆ ಹೋಗ್ತಿದ್ರು. ಹೀಗೆ ಹೋಗ್ತಾ ಇರಬೇಕಾದ್ರೆ ಏನಾದರೂ ಬೆಕ್ಕು, ಹುಲಿ, ಚಿರತೆ ಇವೆಲ್ಲ ರೋಡನ್ನು ದಾಟ್ತಾ ಇದ್ವು. ರಾತ್ರಿ ಸಮಯದಲ್ಲಿ ಅವುಗಳ ಕಣ್ಣುಗಳು ರಿಫ್ಲೆಕ್ಷನ್ ಆಗ್ತಾ ಇತ್ತು. ಆ ಕಣ್ಣುಗಳನ್ನು ನೋಡಿ ಎತ್ತು ಆಯಿತು, ಕುದುರೆ ಆಯಿತು, ಭಯ ಬೀಳ್ತಾ ಇದ್ವು. ಅಂದರೆ ಹೋಗ್ತಾ ಇದ್ರೆ ಸ್ಟಾಪ್ ಆಗ್ತಿದ್ವು ಅಲ್ಲೇ. ಅವಾಗ ಏನು ಮಾಡ್ತಿದ್ರು ಅಂದರೆ
ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಎತ್ತುಗಳಿಗೆ ನೀರು ಕುಡಿಸಿ ಸ್ವಲ್ಪ ಸಮಯ ಬಿಟ್ಟ ನಂತರ ಆಮೇಲೆ ರೋಡನ್ನು ಕ್ರಾಸ್ ಮಾಡ್ತಿದ್ರು. ಇದು ವಾಸ್ತವದ ಸತ್ಯ ಹೇಳಬೇಕು ಅಂತಂದ್ರೆ. ಆದರೆ ಇದು ಹೋಗ್ತಾ 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 ಏನಾಗಿದೆ ಅಂತಂದ್ರೆ ಒಂದು ಮೂಢನಂಬಿಕೆ ಆಗಿಬಿಟ್ಟಿದೆ. ಇದು ಜನರಲ್ಲಿ ಹೆಚ್ಚಾಗಿ ಭಯವನ್ನು ಸೃಷ್ಟಿ ಮಾಡಿದೆ.